ಪ್ರೈಸ್ ದ ಲಾರ್ಡ್. ಅತಿ ಶೀಘ್ರವೇ ಬರಲಿಕ್ಕಿರುವಂಥ ಅತ್ಯುನ್ನತವಾದಂಥ ರಾಜಾದಿರಾಜನಾದ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಚಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಪ್ರತಿನಿತ್ಯ ತನ್ನ ವಾಕ್ಯದ ಮೂಲಕ ನಮ್ಮನ್ನೆಷ್ಟೋ ಬಲಪಡಿಸ್ತಾ ದಿನ ದಿನವನ್ನು ಒದಗಿಸಿಕೊಡ್ತಾ ನಡೆಸ್ತಾ ಬರ್ತಾ ಇದ್ದಾರೆ, ಹೌದಲ್ವಾ? ಅದೆಲ್ಲರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತಾ ಇದ್ದೇವೆ. ಸೊ ಅದರ ಮೂಲಕವಾಗಿ ನಾನು ದೇವರನ್ನು ಮಹಿಮೆ ಪಡಿಸುವಳಾಗಿದ್ದೇನೆ. ಹಾಗಿದ್ರೆ ದೇವರು ಈ ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಮೇನ್, ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನಾವು ಏನೋ ಕ್ರೈಸ್ತರು ಎಂಬುದಾಗಿ ಜೀವಿಸಬಾರ್ದು. ಏನೋ ಸಭೆಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ ನಮ್ಮ ಜೀವನ ಇರದಂತೆ ದೇವರ ವಾಕ್ಯಗಳನ್ನು ಸಾಗಿ ನಡೆಯುವಂಥ ಪ್ರಯತ್ನವನ್ನು ನಾವು ಪಡಬೇಕು. ಈ ಲೋಕದ ಯಾತ್ರೆಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಅದೇ, ದೇವರ ವಾಕ್ಯ ಅನುಸಾರವಾಗಿ ಜೀವಿಸುವಂಥ ಜೀವಿತ ದೇವರಿಗೆ ಬಹಳ ಇಷ್ಟ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿರಬೇಕು, ನನ್ನ ವಾಕ್ಯಗಳು ನಿಮ್ಮಲ್ಲಿರಬೇಕು. ಆಮೇಲೆ ಆವಾಗ ನಾವು ಏನು ಬೇಡ್ಕೊಂಡ್ರೂ ಕೂಡ ದೇವರು ಒದಗಿಸಿಕೊಡ್ತಾರೆ. ವಾಕ್ಯಗಳ ಮೂಲಕ ವಾಕ್ಯಗಳನ್ನ ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ವಾಕ್ಯವನ್ನು ಉಚ್ಚರಿಸಿ ಪ್ರಾರ್ಥಿಸುವಾಗ ನಾವು ಏನೆಲ್ಲ ಪ್ರಾರ್ಥನೆ ಮಾಡ್ತೇವೋ ಅದು ಪವಿತ್ರವಾಗಿ ದೇವರ ಸನ್ನಿಧಾನಕ್ಕೆ ಮುಟ್ಟಿ, ಸೊ ನಮಗೆ ಏನೆಲ್ಲ ಅವಶ್ಯವಾಗಿದೆಯೋ ಆತ್ಮ ಸಂಬಂಧವಾಗಿ, ಸೊ ನಮಗೆ ಈ ಲೋಕ ಸಂಬಂಧವಾಗಿ ಈ ಲೋಕದಲ್ಲಿ ನಮಗೆ ಏನೆಲ್ಲ ಅವಶ್ಯವಾಗಿದೆಯೋ ಅದಕ್ಕಿಂತ ಮುಖ್ಯವಾಗಿ ಆತ್ಮಿಕವಾಗಿ ನಮಗೇನೆಲ್ಲ ಅವಸರವೋ ದೇವರು ಅದನ್ನು ಒದಗಿಸಿಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಅನೇಕ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಇದನ್ನು ನಾನು ಹೊಂದ್ಕೊಳ್ಬೇಕಂದ್ರೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆದರೆ ಅದೇ ವಾಕ್ಯಗಳು ನಮ್ಮಲ್ಲಿರುವಾಗ ದೇವರ ಸಮ್ಮುಖದಲ್ಲಿ ಬಂದು, ಅಪ್ಪ ನನ್ನ ವಾಕ್ಯಗಳು ಈ ರೀತಿ ಹೇಳಲ್ಪಡ್ತಾ ಇದೆ, ನೀನೇ ಸಹಾಯವನ್ನು ಮಾಡು. ನಮಗೆ ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ, ನಮಗೆ ಗೊತ್ತಿಲ್ಲ ಸ್ಥಿತಿಯಲ್ಲಿ ನಮಗಾಗಿ ಪರಿಶುದ್ಧಾತ್ಮನು ತಾನೇ ಮೂಕವೇದೆಯ ನರಳಾಟದಿಂದ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಾರೆ. ಅದನ್ನು ನಾವು ಉಚ್ಚರಿಸಿ ಆ ವಾಕ್ಯ ನಮಗೆ ಗೊತ್ತಿರೋದಾದರೆ, ಆ ವಾಕ್ಯ ನಮ್ಮ ಹೃದಯದಲ್ಲಿರೋದಾದರೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅನೇಕ ಚಿಂತೆಗಳು ನಮಗಿರಬಹುದು, ಅಪ್ಪ ಇದರಿಂದ ಹೇಗಪ್ಪ ಬಿಡುಗಡೆ ಹೊಂದುವಂಥದ್ದು ಅನ್ನುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ದೇವರ ವಾಕ್ಯ ಒಂದು ಹೇಳುತ್ತೆ, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಿದೆ. ಆ ವಾಕ್ಯವನ್ನು ಉಚ್ಚರಿಸುತ್ತಾ, ಅಪ್ಪ ನೀನು ಈ ಮಾತನ್ನು ಹೇಳಿದ್ಯಾ, ಅದಕ್ಕಾಗಿ ನಾನು ನಿನ್ನ ಮೇಲೆ ನಾನು ಚಿಂತಾಭಾರ ಹಾಕ್ತಾ ಇದ್ದೇನೆ, ನೀನೇ ಸಹಾಯವನ್ನು ಮಾಡು, ಈ ಪರಿಸ್ಥಿತಿಗಳಿಂದ ಬಿಡುಗಡೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ವಾಕ್ಯವೇ ಗೊತ್ತಿಲ್ಲ ಅಂದರೆ ನಾವು ಅಜ್ಞಾನರಾಗಿರ್ಬೋದು, ಏನು ಮಾಡಬೇಕು ಅಂತ ತೋರಿಸ್ತಾನೆ ಇರ್ಬೋದು, ಅದರ ಜ್ಞಾನ ಅದರ ಅನುಭವ ನಮಗಿಲ್ಲದೆ ಇರ್ಬೋದು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಅವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಆತನು ದೇವರನ್ನು ಕೇಳಿಕೊಳ್ಳ್ರಿ, ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ದೇವರು ಕೊಡುವವನಾಗಿದ್ದಾನೆ ಎಂಬುದಾಗಿ. ಅಪ್ಪ ನಿನ್ನ ವಾಕ್ಯ ಈ ರೀತಿ ಹೇಳಲ್ಪಡ್ತಿದೆ, ನಾನು ಜ್ಞಾನಹೀನಳಾಗಿದ್ದೇನೆ ಸ್ವಾಮಿ, ನಾನು ಜ್ಞಾನಹೀನನಾಗಿದ್ದೇನೆ ಅಪ್ಪ, ನನಗೆ ಈ ಪರಿಸ್ಥಿತಿಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕೆಂಬುದಾಗಿ ಗೊತ್ತಾಗ್ತಿಲ್ಲ, ಏನು ಮಾತನಾಡಬೇಕೆಂಬುದಾಗಿ ಗೊತ್ತಾಗ್ತಿಲ್ಲ, ಅದರ ಅರಿವು ಇಲ್ಲ ನನಗಿಲ್ಲ, ಅದರ ಜ್ಞಾನ ನನಗಿಲ್ಲ, ನೀನೇ ಸಹಾಯ ಮಾಡು, ನೀನೇ ನನಗೆ ಜ್ಞಾನವನ್ನು ಒದಗಿಸಿಕೊಡು ಎಂಬುದಾಗಿ ನಾವು ವಾಕ್ಯವನ್ನು ಉಚ್ಚರಿಸಿ ಪ್ರಾರ್ಥನೆ ಮಾಡಬೇಕು. ಇಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಬೇಕು ಪ್ರಿಯರೇ. ಆಮೇನ್. ಮನುಷ್ಯರ ಸಂಕಲ್ಪಗಳು ಅನೇಕವಿದ್ದರೂ ಯೆಹೋವನ ಸಂಕಲ್ಪವು ಈಡೇರುತ್ತೆ ಎಂಬುದಾಗಿ ವಾಕ್ಯ ಹೇಳ್ತಿದೆ. ಅಪ್ಪ ನಿನ್ನ ಸಂಕಲ್ಪ ಮಾತ್ರವೇ ನನ್ನ ಜೀವನದಲ್ಲಿ ಈಡೇರಿರಲಿ, ನಿನ್ನ ಸಂಕಲ್ಪ ಮಾತ್ರವೇ ನನ್ನ ಕುಟುಂಬದಲ್ಲಿ ಈಡೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಬೋದು. ಅದಕ್ಕಾಗಿ ದೇವರು ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇರುವಾಗ ನೀವೇನು ಬೇಡ್ಕೊಂಡು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆಮೇಲೆ ಮೊದಲು ಆತನು ನಮ್ಮಲ್ಲಿದ್ದಾಗ ಆತನ ವಾಕ್ಯಗಳು ನಮ್ಮಲ್ಲಿರಬೇಕು. ನಾವು ಆತನಲ್ಲಿರ್ತೇವೆ, ಆತನ ವಾಕ್ಯಗಳು ನಮ್ಮಲ್ಲಿರುತ್ತೆ. ವಾಕ್ಯ ಅಂದ್ರವೇ ಏಸು, ವಾಕ್ಯವೇ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂತು ಎಂಬುದಾಗಿ ನೋಡ್ತೇವೆ. ಆ ಎಲ್ಲ ವಾಕ್ಯಗಳು ನಾವು ಉಚ್ಚರಿಸಿ ದೇವರ ಸಮ್ಮುಖದಲ್ಲಿ ಏಸು ಎಂಬ ಅದ್ವಿತೀಯ ನಾವು ಕುಮಾರ ಅಂತ ಏಸು ಎಂಬ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಾವೇನು ಬೇಡಿಕೊಂಡ್ರು ದೇವರು ಕೊಡ್ತಾರೆ. ವಾಕ್ಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ನಿಮ್ಮ ಪರಿಸ್ಥಿತಿಗಳು ಬದಲಾಗ್ಬೋದು. ಅನಾರೋಗ್ಯ ಸ್ಥಿತಿಯ ಪ್ರಾರ್ಥನೆ ಮಾಡಿ, ಅಪ್ಪ ನೀನೇ ಆರೋಗ್ಯದಾಯಕ ಎಂಬುದಾಗಿ ವಾಕ್ಯ ಹೇಳ್ತಿದೆ. ಆರೋಗ್ಯದಾಯಕನಾದಂಥ ನೀನು ನನಗೆ ಸ್ವಸ್ಥತೆ ಕೊಡು, ನನ್ನ ಕುಟುಂಬದಲ್ಲಿರುವಂಥವ್ರಿಗೆ ಸ್ವಸ್ಥತೆ ಕೊಡು. ಆಮೇಲೆ ಸಾಲಬಾಧೆಯಲ್ಲಿದ್ದೀರಾ, ದೇವರ ವಾಕ್ಯ ಹೇಳ್ತಿದೆ, ನಾನು ನಿಮ್ಮನ್ನು ಸಾಲಗಾರನಾಗಿ ಮಾಡೋದಿಲ್ಲ, ನಾವು ಸಾಲ ಕೊಡುವವರೇ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಎಂಬುದಾಗಪ್ಪ ನಿನ್ನ ವಾಕ್ಯ ಈ ರೀತಿಯಾಗಿ ಹೇಳ್ಪಡ್ತಿದೆಯಲ್ಲಪ್ಪ. ಹಲ್ಲೆಲೂಯಾ. ನಾವು ಬಡವರ ಮೇಲೆ ದಯೆ ತೋರಿಸು, ಯೆಹೋವನಿಗೆ ಸಾಲ ಕೊಡು ಎಂಬುದಾಗಿ ವಾಕ್ಯ ಹೇಳ್ತಿದೆಯಲ್ಲಪ್ಪ.
ಸಹಾಯ ಮಾಡು. ಈ ಸಾಲವನ್ನು ತೀರಿಸೋ ಮಾರ್ಗವನ್ನು ಅಪ್ಪ ಸರಳ ಮಾಡು ಎಂಬುದಾಗಿ ಇಂಥ ವಾಕ್ಯಗಳು ನಮಗೆ ಬೇಕು. ಬಂಧು ಮಿತ್ರರು, ನೆರೆಯವರು ಎಲ್ಲರೂ ಬಿಟ್ಬಿಟ್ರ ದೇವರು ಹಾಕಿರುತ್ತೆ, ಸರ್ವಲೋಕವೇ ನಿನ್ನ ಬಿಟ್ಟು ಬಿಟ್ಟರು, ಬಂಧುಗಳು ತಂದೆ ತಾಯಿಗಳು ನಿನ್ನ ಮರೆತರು, ದೂರ ತಳೆದ್ರು, ನಾನು ನಿನ್ನ ಎಂದಿಗೂ ತಳ್ಳಿ ಬಿಡೋದಿಲ್ಲ, ನಿನ್ನ ಮರೆಯೋದಿಲ್ಲ, ನಿನ್ನ ತೊರೆಯೋದಿಲ್ಲ ಎಂಬುದಾಗಿ ಇಂಥ ವಾಕ್ಯಗಳು ನಾವು ಉಚ್ಚರಿಸಿ ನಮ್ಮಲ್ಲಿ ವೇದನೆ ಇದ್ರೂ, ದುಃಖ ಇದ್ರೂ, ಅಸಮಾಧಾನ ಇದ್ರೂ ದೇವರ ಪಾದಗಳನ್ನ ಇಟ್ಕೊಂಡು ಪ್ರಾರ್ಥಿಸುವಾಗ ಪೈನ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಸಹಾಯವನ್ನು ಮಾಡು, ದಯೆ ತೋರಿಸು, ಈ ಕಾರ್ಯವನ್ನು ನಡೆಸು ಸ್ವಾಮಿ, ನೀನೇ ವಾಗ್ದಾನ ಮಾಡಿದಾತನು ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮ ಮೇಲೆ ಕೃಪೆ ತೋರಿಸಪ್ಪ ಎಂಬುದಾಗಿ ದೇವರ ಸಂದಲ್ಲಿ ನಾವು ಪ್ರಾರ್ಥಿಸಿ. ಇಂಥ ವಾಕ್ಯಗಳು ನಮಗೆ ಗೊತ್ತಿದ್ರೇ ಪ್ರಿಯರೇ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ಈ ವಾಕ್ಯಗಳು ನಮಗೆ ಗೊತ್ತಿಲ್ಲ ಅಂದರೆ, ಈ ವಾಕ್ಯಗಳು ನಮ್ಮಲ್ಲಿಲ್ಲ ಅಂದರೆ ನಾವು ಇನ್ನೂ ನಮ್ಮ ಜೀವನದಲ್ಲಿ ನಷ್ಟ ಹೋಗಬೇಕಾಗುತ್ತೆ. ಈ ಕ್ರೈಸ್ತತ್ವ ಇನ್ಯಾಕೆ, ಈ ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸುವುದು ಯಾಕೆ? ಅದಕ್ಕೆ ಪೌಲನು ಹೇಳ್ತಾನೆ, ಬದುಕುವುದಾದರೆ ಕ್ರಿಸ್ತನಲ್ಲಿಯೇ, ಸಾವಾದರೆ ನನಗೆ ಲಾಭವೇ ಎಂಬುದಾಗಿ. ಕ್ರಿಸ್ತನಿಗಾಗಿ ನಾನು ಬದುಕ್ತೇನೆ, ಕ್ರಿಸ್ತನು ಹೇಳಿದ ರೀತಿಯಲ್ಲಿ ನಾನು ಬದುಕ್ತೇನೆ, ಕ್ರಿಸ್ತನಿಗೋಸ್ಕರ ನಾನು ಬದುಕ್ತೇನೆ ಎಂಬುದಾಗಿ. ಆದರೆ ನಿಮ್ಮ ಆಲೋಚನೆ ಯಾವ ರೀತಿ? ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ? ಏನನ್ನ ಬೇಡ್ಕೊಳ್ತಾ ಇದ್ದೀವಿ? ಯಾವ ರೀತಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ? ಕ್ರೈಸ್ತತ್ವಕ್ಕೆ ಬಂದು ಎಷ್ಟು ವರ್ಷಗಳಾದರೂ ಪ್ರಾರ್ಥನೆ ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇದ್ದೀರಿ. ಪ್ರಾರ್ಥನೆ ಮಾಡಿ ಅಂದರೆ ಪ್ರಾರ್ಥನೆ ಗೊತ್ತಿಲ್ಲ ಅನ್ನುವಂಥವ್ರು ಎಷ್ಟೋ ಜನರು ಇದ್ದೀರಿ, ಹೌದಲ್ವಾ? ನಾವು ಕಲಿಬೇಕು. ನಾವು ನಿತ್ಯವೂ ಕರ್ತನ ಸನ್ನಿಧಾನದಲ್ಲಿ ಜೀವಿಸುವಂಥವ್ರು. ಇಲ್ಲಿ ನಾವು ಸ್ವಲ್ಪ ಸಮಯ ಆರಾಧನೆ ಮಾಡ್ತೀವಿ, ಅಲ್ಲಿ ನಿತ್ಯವೂ ದೇವರನ್ನ ಆರಾಧನೆ ಮಾಡ್ಬೇಕು ನಾವು. ಆಮೇನ್. ಅಂಥ ಧನ್ಯತೆ ದೇವರು ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಆ ರೀತಿ ನಾವು ಜೀವಿಸ್ಬೇಕೆಂಬುದಾಗಿ ದೇವರು ನಮ್ಮನ್ನು ಬಲಪಡಿಸ್ತಾರೆ. ವಾಕ್ಯಗಳನ್ನ ಕಲ್ತ್ಕೊಳ್ಳೋಣ, ವಾಕ್ಯದಲ್ಲಿ ಜೀವಿಸೋಣ, ವಾಕ್ಯದಲ್ಲಿ ಬೆಳೆಯೋಣ, ವಾಕ್ಯದ ಪ್ರಕಾರ ನಾವಿರೋಣ, ಅದರ ಪ್ರಕಾರ ನಡೆಯೋಣ. ಆಮೇನ್. ದೇವರಿಗೆ ಮಹಿಮಕರಾಗಿ ಜೀವಿಸೋಣ. ದೇವರು ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸಿ ತನ್ನ ವಾಕ್ಯಗಳಲ್ಲಿ ನೆಲೆಗೊಳ್ಳುವಂತೆ ದೇವರು ತಾನೇ ಸಹಾಯ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ, ನಾವು ನಿಮ್ಮಲ್ಲಿಯೂ ಕರ್ತನೆ, ನೀವು ನಮ್ಮಲ್ಲಿ ಇರುವಾಗ ಕರ್ತನೆ, ವಾಕ್ಯ ಎಂಬ ಶರೀರಧಾರಿಯಾದಂಥ ನೀವು ನಮ್ಮಲ್ಲಿರುವಾಗ ಕರ್ತನೆ, ಅಪ್ಪ, ನಾವೆಂದಿಗೂ ಕದಲೋದಿಲ್ಲ. ನಾವು ಬೇಡಿದ್ದೆಲ್ಲವನ್ನು ಕೊಡುವಂಥ ದೇವರು ಸ್ವಾಮಿ. ಯಾರ್ಯಾರಿಗೆ ವಾಕ್ಯಗಳನ್ನ ನೆಲೆಗೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ವೋ ಅಪ್ಪ, ಯಾರ್ಯಾರು ವಾಕ್ಯಗಳನ್ನ ಜ್ಞಾಪಕ ಶಕ್ತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ, ಓದ್ತಿದ್ದೀವಿ ಸಿಸ್ಟರ್, ಅದೇ ಜ್ಞಾಪಕ ಇರ್ತಾ ಇಲ್ಲ ಎಂಬುದಾಗಿ ಹೇಳ್ತಿರೋ, ಸೈತನ ವಾಕ್ಯಗಳನ್ನ ಕದ್ದುಕೊಳ್ತಾ ಇದ್ರು ಅಪ್ಪ, ನೀನು ಅವರೊಟ್ಟಿಗೆ ಮಾತನಾಡಿ ಎಲ್ಲ ಸೈತನ ಬಂಧಕಗಳಿಂದ ತೊಲಗಿಸಿ ಜ್ಞಾಪಕ ಶಕ್ತಿಯನ್ನು ಒದಗಿಸಿಕೊಟ್ಟು ನಮ್ಮೆಲ್ಲರನ್ನ ಈ ವಾಗ್ದಾನ ಮೂಲಕ ಆಶ್ರಯಿಸಿ ಬಲಪಡಿಸಿ ನಡೆಸು. ಯಾರೆಲ್ಲ ಇನ್ನು ಮುಂದೆ ನಾನು ವಾಕ್ಯವನ್ನು ಉಚ್ಚರಿಸಿ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೋ ಅವರ ಕರ್ತನೆ ಪ್ರಾರ್ಥನೆ ಆಲಿಸುವಂಥ ದೇವರು ಅಪ್ಪ, ಮಹಿಮಕರವಾಗಿ ಸಾಕ್ಷಿ ಮಕ್ಕಳಾಗಿ ನಿಲ್ಲಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.